ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇನ್ನೊಂದು ಚಾತುರ್ಮಾಸದ ರೆಸಿಪಿನ ನಾನು ಶೇರ್ ಮಾಡ್ತಾ ಇದ್ದೀನಿ. ಎಲ್ಲನೂ ಅಡುಗೆದೇ ರೆಸಿಪಿ ಆಗುತ್ತೆ. ಸೊ ಸ್ವಲ್ಪ ಸ್ನ್ಯಾಕ್ಸಲ್ಲಿ ಬರೋವಂತಹ ರೆಸಿಪಿ ಶೇರ್ ಮಾಡ್ತಾ ಇರೋದು. ಸೊ ವ್ರತದಲ್ಲಿ ಬರುವಂತಹ ಚುರುಮುರಿ ಅಥವಾ ಅವಲಕ್ಕಿ ಯಾವ ರೀತಿ ಕಲಿಸ್ಬೇಕು, ಅದಕ್ಕೆ ಮಸಾಲಗಳು ಏನೇನೆಲ್ಲ ಬರುತ್ತೆ ಅಂತ ನಾನು ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಇದು ಒಂದು ರೀತಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಕೂಡ. ಸೊ ಇಲ್ಲಿ ನಾನು ಫಸ್ಟ್ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಉದ್ದಿನಬೇಳೆ, ಆಮೇಲೆ ಜೀರಿಗೆ ಪುಡಿ, ಆಮೇಲೆ ಜೀರಿಗೆ ಅಂತ ಹೇಳ್ಬೋದು, ಮೆಣಸು, ಆಮೇಲೆ ಹುರಿದಿದ್ದ ಎಳ್ಳು ಕೂಡ ಹಾಕೋಬೋದು. ಸ್ವಲ್ಪ ಹುರಿದಿದ್ದಿತ್ತು, ಇಲ್ಲಾಂದರೆ ಹಾಗೇನೂ ಹಾಕಿ ನಡೆಯುತ್ತೆ. ಸೊ ಇಲ್ಲಿ ಸ್ವಲ್ಪ ಒಣ ಕೊಬ್ಬರಿ, ಏನಂತಾರೆ 2.5 ಕಪ್ ಈ ರೀತಿ ತೊಗೊಂಡಿದ್ದೀನಿ. ನಾನು ಒಂದೇ ಮೆಷರ್ಮೆಂಟ್ ತೊಗೊಂಡಿರೋದು. ಸೊ ಹಾಗಾಗಿ ಅಳತೆ ನಿಮಗೆ ಗೊತ್ತಾಗುತ್ತೆ ವಿಡಿಯೋದಲ್ಲಿ. ಸೊ ಈಸಿಯಾಗಿ ಕನ್ವೀನಿಯೆಂಟಾಗಿ ಮಾಡ್ಬೋದು. ಇದನ್ನು ನೀವು ಕ್ವಾಂಟಿಟಿ ಜಾಸ್ತಿ ಕೂಡ ಮಾಡ್ಕೊಳ್ಬೋದು. ಸೊ ಚೆನ್ನಾಗಿ ಹುರಿರಿ ಇದನ್ನು. ಸೊ ಸ್ಟೆಪ್ ಬೈ ಸ್ಟೆಪ್ ಚೆನ್ನಾಗಿ ಹುರಿಬೇಕು, ಕಡಲೆಬೇಳೆ ಪರಿಮಳ ಬರಬೇಕು. ಸೊ ಹಾಗಾಗಿ ಸ್ಲೋ ಇದರಲ್ಲಿ ಹುರಿರಿ, ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಹುರಿದ್ರೆ ಈ ರೀತಿ ಕಂಟಿನ್ಯೂಸ್ ಆಗಿ ಕೈ ಆಡಿಸ್ಬೇಕಾಗತ್ತೆ. ಒಣ ಕೊಬ್ಬರಿ ಅಷ್ಟೇ ಬರೋದು, ನೆನಪಿರಲಿ, ಹಸಿ ಕೊಬ್ಬರಿ ಬರೋದಿಲ್ಲ. ಸೊ ಹಾಗಾಗಿ ಆಪ್ಷನ್ ಇಲ್ಲಾರ್ದಾಗ ಈ ರೀತಿ ನೀವು ಚುರುಮುರಿ ಅಥವಾ ಏನಂತಾರೆ ಅವಲಕ್ಕಿನ ಈ ರೀತಿ ಕಲಿಸ್ಕೊಂಡು ತಿನ್ಬೋದು. ತುಂಬಾ ಹೊಸ ಟೈಪಾಗಿ ರುಚಿಯಾಗಿರುತ್ತೆ. ಸೊ ಇಲ್ಲಿ ಸ್ವಲ್ಪ ತಣ್ಣಗಾದ ನಂತರ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಿದೆ. ಸೊ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಸೊ ಅದಾದ ನಂತರ ಇಂಗು ಆಪ್ಷನ್, ಇಲ್ಲಾಂತಂದರೆ ಸ್ವಲ್ಪ ಸಕ್ಕರೆ ಹೀಗೆ ಹಾಕೋದು. ಸೊ ಆವಾಗ ಹಾಕಿದಾಗ ಕಲಿಯೋದಿಲ್ಲ. ಹಾಗಾಗಿ ಸ್ವಲ್ಪ ಚೆನ್ನಾಗಿ ಬ್ಲೆಂಡ್ ಆಗಿ ಪುಡಿ ಆಗಬೇಕು. ಇದನ್ನು ನೀವು ದೋಸೆ ಮೇಲೆ ಪುಡಿ ಹಾಕ್ಕೊಂಡು ತಿನ್ಬೋದು, ಅಥವಾ ಅದಕ್ಕೆ ಮೊಸರು ಕಲಸಿ ರಾಯ್ತಾಗತ್ಲೆ ಕೂಡ ಮಾಡ್ಕೊಳ್ಬೋದು. ಚೆನ್ನಾಗಿರುತ್ತೆ. 3 ಥರ ಆಪ್ಷನ್ಸ್ ಇದನ್ನು ಮಾಡ್ಕೊಳ್ಬೋದು. ಬಿಸಿ ಅನ್ನ ತುಪ್ಪದ ಜೊತೆನೂ ಕೂಡ ಸೂಪರಾಗಿರುತ್ತೆ. ಸೊ ಚಾತುರ್ಮಾಸದಲ್ಲಿ ಆಪ್ಷನ್ಸೇ ಇರೋಂಗಿಲ್ಲ ಫಸ್ಟ್ ಮಂತ್ ವ್ರತದಲ್ಲಿ. ಹಾಗಾಗಿ ಇದು ಫಸ್ಟ್ ರುಚಿ ಕೊಡುವಂತಹ ರೆಸಿಪಿ ಅಂತ ಹೇಳ್ಬೋದು. ಇದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕ್ತಾ ಇದ್ದೀನಿ. ಸೊ ಏನಂತಾರೆ ಎಣ್ಣೆನ ತೊಗೊಂಡಿರೋದು. ಎಣ್ಣೆ ಆದ ನಂತರ ಸ್ವಲ್ಪ ಶೇಂಗಾನ ಮೊದಲೇ ಹಾಕಿದ್ದೀನಿ. ಚೆನ್ನಾಗಿ ಏನಂತಾರೆ ಬೇಯಿಸಿದ ನಂತರ ಒಂದು ಸ್ವಲ್ಪ ಇಂಗು, ಅದಾದ ನಂತರ ಪುಟಾಣಿ ಲಾಸ್ಟಿಗೆ ಹಾಕಿ ಪುಟಾಣಿ, ಯಾಕಂದರೆ ಬೇಗ ಹೊತ್ಕೊಂಡ್ಬಿಡುತ್ತೆ. ಸೊ ಹಾಗಾಗಿ ಚೆನ್ನಾಗಿ ಕಂಟಿನ್ಯೂಸ್ ಆಗಿ ಕಲಿಸಿದ ನಂತರ ನಾನು ಇಲ್ಲಿ ಗ್ಯಾಸ್ ಆಫ್ ಮಾಡಿದ್ದೀನಿ, ಯಾಕಂದರೆ ಸುಟ್ಟೋಗೋ ಚಾನ್ಸ್ ಇರುತ್ತೆ ಪುಟಾಣಿ. ಸೊ ಅದಾದ ನಂತರ ಇಲ್ಲಿ ನಾವು ರುಬ್ಬಿದ ಪುಡಿಯನ್ನು ಇಲ್ಲಿ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟನ್ನು ಸ್ವಲ್ಪ ಸ್ವಲ್ಪ ಹಾಕೋತಾ ಹೋಗಿ. ಮಧ್ಯದಲ್ಲಿ ಕೂಡ ನೀವು ಹಾಕ್ಬೋದು, ಹಾಗೇನಿಲ್ಲ. ಸೊ ಆಫ್ ಮಾಡಿದ ನಂತರ ಹಾಕಿ, ಇಲ್ಲಾಂದರೆ ಸುಟ್ಟು ಪರಿಮಳ ಬರುತ್ತೆ. ಸೊ ಅದು ಬೇಕಾಗಿಲ್ಲ ನಮಗೆ. ಚೆನ್ನಾಗಿ ಈ ರೀತಿ ಎಣ್ಣೆಯಲ್ಲಿ ಕಲಸಿದ ನಂತರ, ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಳ್ಳಿ, ಪರವಾಗಿಲ್ಲ. ಕಲಸಿದ ನಂತರ ಏನಂತಾರೆ ಡಬಲ್ ಪಾಲಿಶ್ ಮಂಡಾಳ ಅಂತ ಕರಿಬೋದು, ಅಥವಾ ಯಾವುದೇ ರೀತಿ ಮಂಡಾಳ ಇರಲಿ. ಸೊ ಅದನ್ನು ಹಾಕ್ಕೊಳ್ಳಿ, ನಿಮ್ಮ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು. ನಾನು ಇಷ್ಟು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇರೋದು. ಸೊ ಹಾಗಾಗಿ ನಿಮಗೆ ಸ್ವಲ್ಪ ಜಾಸ್ತಿ ಅನ್ನಿಸ್ತಾ ಇದೆ. ಬಟ್ ಕಲಸಿದ ನಂತರ ಒಂಚೂರು ಎಣ್ಣೆ ಕಮ್ಮಿ ಇತ್ತು ನನಗೆ. ಸೊ ಹಾಗಾಗಿ ಮಧ್ಯದಲ್ಲಿನೂ ಕೂಡ ಸ್ವಲ್ಪ ಪುಡಿ ಕಮ್ಮಿ ಅನಿಸಿತ್ತು. ಹಾಗಾಗಿ ಮಧ್ಯದಲ್ಲಿ ಕೂಡ ಹಾಕಿದ್ದೀನಿ ನೋಡಿ ಇಲ್ಲಿ. ಸೊ ಮಧ್ಯದಲ್ಲಿ ನೀವು ಹಾಕ್ಬೋದು. ಎಣ್ಣೆ ಏನು ಹಾಕಿಲ್ಲ ನಾನು. ಸೊ ಅಷ್ಟರಲ್ಲೇ ನಾನು ಕಲಿಸ್ತಾ ಇರೋದು. ಮಧ್ಯದಲ್ಲಿ ಸ್ವಲ್ಪ ಉಪ್ಪನ್ನು ಕೂಡ ನೀವು ಹಾಕಿ ರುಚಿ ನೋಡ್ಕೊಳ್ಬೋದು. ಸೊ ಮೊದಲೇ ಹಾಕಿದರೆ ಬೆಟರ್ ಇರುತ್ತೆ. ಸೊ ನನಗೆ ಅಷ್ಟು ತಲೆ ಹೊಳಿಲಿಲ್ಲ, ಹಾಗಾಗಿ ಹಾಕಿದ್ದೀನಿ. ಸೊ ಹಾಗಾಗಿ ಸ್ವಲ್ಪ ಜಾಸ್ತಿ ಕಲಿಸೋ ಟೈಮ್ ಬಂತು. ಈಗ ಕಲಿಸಿದ ನಂತರ ಸ್ವಲ್ಪ ಗ್ಯಾಸ್ ಆಫ್ ಮಾಡಿ 2 to 3 ಮಿನಿಟ್ಸನ್ನು ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ಇದನ್ನು ಕಲಿಸ್ಕೊಳ್ಳಿ. ಸೊ ಅದಾದ ನಂತರ ತಣ್ಣಗಾದ ನಂತರ ಕೂಡ ನೀವು ಏರ್ ಟೈಟ್ ಕಂಟೈನರಲ್ಲಿ ಹಾಕ್ಬೋದು. ಸೊ ತುಂಬಾ ರುಚಿಯಾಗಿರುತ್ತೆ. ಯಾಕಂದರೆ ಚಾತುರ್ಮಾಸ ವ್ರತದಲ್ಲಿ ಯಾವುದೇ ಚಟ್ನಿ ಪುಡಿ, ಮೆಂತೆ ಅಥವಾ ಪುಟಾಣಿ ಪುಡಿ ಯಾವ ರೀತಿಯೂ ಬರೋದಿಲ್ಲ. ಸೊ ಹಾಗಾಗಿ ಸಿಂಪಲ್ಲಾಗಿ ಹೊಸ ರೀತಿ ಟೇಸ್ಟ್ ಕೊಡುವಂತಹ ಈ ಚುರುಮುರಿನ ಟ್ರೈ ಮಾಡಿ ಅಂತ ಹೇಳ್ತೀನಿ. ಸೊ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ. ಮತ್ತೆ ನಾನು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ, ನಗ್ತಾ ಇರಿ, ಖುಷಿಯಾಗಿರಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.